ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಅಂಚೆ ಇಲಾಖೆ ಏನು ಸುಮಾರು 28,000 ಒಂದು ವೇಕೆನ್ಸೀಸ್ಗಳು ಕೇವಲ ಒಂದು SLC ಒಂದು ಕ್ವಾಲಿಫಿಕೇಶನ್ ಮೇಲೆ, ಅದರಲ್ಲೂ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಮುಖಾಂತರ ಏನ್ ಮಾಡ್ಕೊಂತಿದ್ದಾರೆ, ಈ ಒಂದು ವೇಕೆನ್ಸೀಸ್ ರಿಲೇಟೆಡ್ ಆಗಿ ಬಹಳ ಒಂದು ಮುಖ್ಯವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡ್ತಾ ಇದೀನಿ. ಬ್ರದರ್, ನಮ್ದು 60% ಇದೆ, 70%, 80%, 90% ಇದೆ. ನಾವು ಪ್ರತಿಯೊಂದು ವರ್ಷನೂ ಒಂದು ಅಪ್ಲಿಕೇಶನ್ ಹಾಕ್ತಾ ಇದೀವಿ, ಆದ್ರೂ ಕೂಡ ನಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ. ಈ ಬಾರಿ ಈ ಒಂದು ವೇಕೆನ್ಸಿಯಲ್ಲಿಯೂ ನಾವು ಅಪ್ಲಿಕೇಶನ್ ಹಾಕಿದ್ವಿ. ಈ ಬಾರಿ ಏನಾದ್ರೂ ನಮ್ಮ ಒಂದು ಸೆಲೆಕ್ಷನ್ ಆಗುವುದಕ್ಕೆ ಏನಾದ್ರೂ ಒಂದು ಟ್ರಿಕ್ಸ್ ಇದ್ರೆ ನಮಗೆ ಹೇಳಿ ಅಂತಹ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕಮೆಂಟ್ಸ್ ಗಳು ಬಂದಿದ್ದಾವೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಇನ್ಸ್ಟಾದಲ್ಲಿ DMs ಬಂದಿದ್ದಾವೆ. ಸೊ ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮುಖಾಂತರ ಒಂದಲ್ಲ ಎರಡಲ್ಲ ಸುಮಾರು 3 ಒಂದು ಟ್ರಿಕ್ಸ್ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಖಂಡಿತವಾಗಿ ಈ ಒಂದು 3 ಟ್ರಿಕ್ಸ್ ಅನ್ನ ತಾವು ಫಾಲೋ ಅನ್ನ ಮಾಡ್ಕೊಂಡ್ರೆ ಈ ಬಾರಿ ತಮ್ಮ ಒಂದು ಸೆಲೆಕ್ಷನ್ ಪಕ್ಕಾ ಆಗುತ್ತೆ. ಈ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಇರೋದ್ರಿಂದ ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ ಈ ಒಂದು ಟ್ರಿಕ್ಸ್ ಅನ್ನ ತಾವು ಅಪ್ಲೈ ಅನ್ನ ಮಾಡ್ಕೊಂಡು ಈ ಬಾರಿ ತಾವು ಸೆಲೆಕ್ಷನ್ಸ್ ಅನ್ನ ತಾವು ಪಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋ ಮುಂದುವರಿಸೋ ಮುಂಚೆ ತಾವೇನಾದ್ರೂ ಈ ಒಂದು ಚಾನಲ್ಗೆ ಹೊಸಬ್ರಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಪೋಸ್ಟ್ ಆಫೀಸ್ GDS ರಿಲೇಟೆಡ್ ಆಗಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ತಮಗೆ ಸಿಗ್ತಾ ಇರುತ್ತೆ. ಈಗ ಮೊದಲನೇ ಒಂದು ಟ್ರಿಕ್ ಬಗ್ಗೆ ಮಾತಾಡೋ ಮುಂಚೆ ನೋಡಿ, ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ ಒಂದು ಕನ್ಫ್ಯೂಷನ್ ಏನಂದ್ರೆ, ಬ್ರದರ್ ನಮ್ಮ ಒಂದು ಸ್ಟೇಟ್ ಅನ್ನ ಬಿಟ್ಟು, ನಮ್ಮ ಒಂದು ರಾಜ್ಯವನ್ನ ಬಿಟ್ಟು ಬೇರೆ ಒಂದು ಸರ್ಕಲ್ ಗೆ ಅಥವಾ ಒಂದು ಸ್ಟೇಟ್ ಗೆ ನಾವು ಅಪ್ಲಿಕೇಶನ್ ಹಾಕಬಹುದಾ ಅಂದ್ರೆ, ಖಂಡಿತವಾಗಿ ತಾವು ಅಪ್ಲಿಕೇಶನ್ ಬೇರೆ ಒಂದು ಸ್ಟೇಟ್ ಗೆ ಅಪ್ಲೈ ಅನ್ನ ಮಾಡಬಹುದು. ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ, ಲೋಕಲ್ ಲ್ಯಾಂಗ್ವೇಜ್ ತಮಗೆ ಬರಬೇಕಾಗಿರುತ್ತೆ. ಓಕೆನಾ? ತಾವು ಯಾವ ಒಂದು ಸ್ಟೇಟ್ ಗೆ ಅಪ್ಲಿಕೇಶನ್ ಹಾಕ್ತೀರಾ ಆ ಒಂದು ಸ್ಟೇಟ್ ನ ಒಂದು ಲೋಕಲ್ ಲ್ಯಾಂಗ್ವೇಜ್ ತಮಗೆ ಬರಬೇಕಾಗುತ್ತೆ. ಸಪೋಸ್ ತಾವು ಏನಾದ್ರು ಬೇರೆ ಸ್ಟೇಟ್ ಗೆ ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆಗಿ ಹೋಗಿದ್ರೆ ತಮಗೆ ಒಂದು ಲೋಕಲ್ ಲ್ಯಾಂಗ್ವೇಜ್ ಬಂದಿಲ್ಲ ಅಂದ್ರೆ ತಮಗೆ ಮುಲಾಜಿಲ್ದಿರ ಏನೋ ಒಂದು ರಿಜೆಕ್ಟ್ ಅನ್ನೋದು ಇಲ್ಲಿ ಒಂದು ಮಾಡ್ಬಿಡ್ತಾರೆ. ಸೊ ಇದನ್ನ ತಾವು ಮೈಂಡ್ ಅಲ್ಲಿ ಇಟ್ಕೊಂಡು ತಾವು ಅಪ್ಲಿಕೇಶನ್ ಹಾಕಿದ್ರ ಅನ್ಕೊಂತೀನಿ. ಒಂದು ಟ್ರಿಕ್ಸ್ ಕಡೆ ಬಂದಾಗ ಮೊದಲನೇ ಒಂದು ಟ್ರಿಕ್ಸ್ ಏನಂದ್ರೆ, ತಾವು ಯಾವ ಒಂದು ಡಿವಿಷನ್ ಅನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರಿ ಆ ಒಂದು ಡಿವಿಷನ್ ನ ಮೇಲೆ ತಮ್ಮ ಒಂದು ಸೆಲೆಕ್ಷನ್ ಆಗುವುದಕ್ಕೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಂತ ಇಟ್ಕೊಳ್ಳಿ, ಒಂದು ಕರ್ನಾಟಕದಲ್ಲಿ ಬಹಳಷ್ಟು ಒಂದು ಡಿವಿಷನ್ಸ್ ಗಳಿದಾವೆ. ಆಲ್ಮೋಸ್ಟ್ 30ರಿಂದ 32 ಒಂದು ಡಿವಿಷನ್ಸ್ ಗಳಿದಾವೆ. ನಾವು ಯಾವ ಒಂದು ಡಿವಿಷನ್ ಗೆ ನಾವು ಅಪ್ಲಿಕೇಶನ್ ಹಾಕಿದ್ರೆ ನಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ ಅಂತಹ ಪ್ರತಿಯೊಬ್ಬರಿಗೆ ಇಲ್ಲಿ ಒಂದು ಕನ್ಫ್ಯೂಸ್ ಇರುತ್ತೆ. ಇಲ್ಲಿ ತಮ್ಮ ಬಳಿ 2 ಒಂದು ಆಪ್ಷನ್ಸ್ ಇರುತ್ತೆ. ಒಂದು, ನಮ್ಮ ಒಂದು ಸ್ವಂತವಾಗಿರುವಂತಹ ಒಂದು ಹೋಮ್ ಟೌನ್ ನ ಒಂದು ಡಿವಿಷನ್ ಗೆ ಅಪ್ಲಿಕೇಶನ್ ಹಾಕಬಹುದಾ, ಅಥವಾ ನಮ್ಮ ಒಂದು ಡಿವಿಷನ್ ನ ಬಿಟ್ಟು ಬೇರೆ ಒಂದು ಡಿವಿಷನ್ ಗೆ ನಾವು ಅಪ್ಲಿಕೇಶನ್ ಹಾಕಬಹುದಾ ಅಂದ್ರೆ, ಖಂಡಿತವಾಗಿ ತಾವು ಇಲ್ಲಿ ಡಿವಿಷನ್ ಅನ್ನ ತಾವು ಗಮನಿಸಬೇಕು ಮತ್ತು ಆ ಒಂದು ಡಿವಿಷನ್ ಅಲ್ಲಿ ಎಷ್ಟೆಷ್ಟು ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ಒಂದು ಸಲ ತಾವು ಏನೋ ಒಂದು ಕಣ್ಣು ಹಾರಿಸಬೇಕಾಗುತ್ತೆ. ಸಪೋಸ್ ನಿಮ್ಮ ಒಂದು ಡಿವಿಷನ್ ಅಲ್ಲಿ ಕಡಿಮೆ ಒಂದು ವೇಕೆನ್ಸೀಸ್ ಗಳು ಇರುತ್ತೆ ಮತ್ತು ನಿಮ್ಮ ಒಂದು ಅಕ್ಕಪಕ್ಕದ ಒಂದು ಡಿವಿಷನ್ ಅಲ್ಲಿ ಜಾಸ್ತಿ ಒಂದು ವೇಕೆನ್ಸೀಸ್ ಇರುತ್ತೆ, ಅಂತ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಡಿವಿಷನ್ ಅನ್ನ ಬಿಟ್ಟು ತಾವು ನಿಮ್ಮ ಒಂದು ಅಕ್ಕಪಕ್ಕದ ಒಂದು ಡಿವಿಷನ್ ಗೆ ತಾವು ಟಾರ್ಗೆಟ್ ಅನ್ನ ತಾವು ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಏನ್ ಯೂಸ್ ಅಂದ್ರೆ, ನೋಡಿ ಪ್ರತಿಯೊಂದು ಡಿವಿಷನ್ ಗೂ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ. ಅದು ಒಂದು ಕಡಿಮೆ ಒಂದು ಪೋಸ್ಟ್ ಇರಲಿ ಮತ್ತು ಜಾಸ್ತಿ ಒಂದು ಪೋಸ್ಟ್ ಇರಲಿ, ಬಟ್ ಅಪ್ಲಿಕೇಶನ್ ಏನೋ ಒಂದು ಜಾಸ್ತಿ ರೈಸ್ ಆಗಿರುತ್ತೆ. ಬಟ್ ಇಲ್ಲಿ ಒಂದು ಕಟ್ ಆಫ್ ಯಾವುದರ ಒಂದು ಬೇಸಿಸ್ ಮೇಲೆ ನಿಲ್ಲುತ್ತೆ ಅಂದ್ರೆ, ಎಷ್ಟು ಒಂದು ಪೋಸ್ಟ್ ಗಳು ಇದಾವೆ ಆ ಒಂದು ಡಿವಿಷನ್ ಅಲ್ಲಿ. ಕಡಿಮೆ ಪೋಸ್ಟ್ ಇರುವಂತಹ ಒಂದು ಡಿವಿಷನ್ ಅಲ್ಲಿ ಬಹಳಷ್ಟು ಒಂದು ಜಾಸ್ತಿ ಒಂದು ಕಟ್ ಆಫ್ ಹೋಗುವಂತಹ ಒಂದು ಚಾನ್ಸಸ್ ಇರುತ್ತೆ. ಹಾಗೆ ಜಾಸ್ತಿ ಒಂದು ಪೋಸ್ಟ್ ಅನ್ನ ಯಾವ ಒಂದು ಡಿವಿಷನ್ ಗೆ ರಿಲೀಸ್ ಅನ್ನ ಮಾಡಿರ್ತಾರೆ ಅಲ್ಲಿ ಸ್ವಲ್ಪ ಒಂದು ಕಟ್ ಆಫ್ ಒಂದು ಕಡಿಮೆ ಹೋಗುತ್ತೆ. ಸಾಧ್ಯವಾದಷ್ಟು ಜಾಸ್ತಿ ಒಂದು ಪೋಸ್ಟ್ ಇರುವಂತಹ ನಿಮ್ಮ ಒಂದು ಅಕ್ಕಪಕ್ಕದ ಒಂದು ಡಿವಿಷನ್ ಗೆ ತಾವೇನೋ ಒಂದು ಟಾರ್ಗೆಟ್ ಅನ್ನ ಮಾಡಿರ್ಬೇಕು. ಹಾಗೆ ಅದೇ ಒಂದು ಡಿವಿಷನ್ ಗೆ ತಾವು ಅಪ್ಲಿಕೇಶನ್ ತಾವು ಹಾಕಿರ್ಬೇಕು. ಅಂತಹ ಒಂದು ಸಂದರ್ಭದಲ್ಲಿ ಮಾತ್ರ ತಮ್ಮ ಒಂದು ಸೆಲೆಕ್ಷನ್ ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ. ಇದು ಮೊದಲನೇ ಒಂದು ಟ್ರಿಕ್. ಆದ್ರೆ ಸೆಕೆಂಡ್ ಟ್ರಿಕ್ ಬಗ್ಗೆ ಮಾತಾಡಕ್ ಹೋದ್ರೆ, ಯಾವ ಒಂದು ಡಿವಿಷನ್ ನ ಸೆಲೆಕ್ಟ್ ಅನ್ನ ಮಾಡ್ಕೊಂಡು ಒಂದು ಅಪ್ಲಿಕೇಶನ್ ಹಾಕಿದಿರಿ ಆ ಒಂದು ಡಿವಿಷನ್ ಅಲ್ಲಿ ಒಂದು ಪೋಸ್ಟ್ ಪ್ರಿಫರೆನ್ಸ್ ಒಂದು ಆರ್ಡರ್ ಆಗಿ ಒಂದು ಕರೆಕ್ಟ್ ಆಗಿರುವಂತಹ ಒಂದು ವೇ ನಲ್ಲಿ ತಾವು ಪ್ರಿಫರೆನ್ಸ್ ಅನ್ನ ಹಾಕಿರ್ಬೇಕು. ಫಾರ್ ಎಕ್ಸಾಂಪಲ್ ಆಗಿ ಒಂದು ಡಿವಿಷನ್ ಅಂತ ಇಟ್ಕೊಳ್ಳಿ, ಒಂದು ಕೋಲಾರ ಅಂತ ಒಂದು ಡಿವಿಷನ್ ಇಟ್ಕೊಳ್ಳಿ. 50ರಿಂದ 6 ಒಂದು ಪೋಸ್ಟ್ ಗಳು ಇರುತ್ತೆ. ಆ ಒಂದು ಪೋಸ್ಟ್ ಅಲ್ಲಿ BPM ಪೋಸ್ಟ್ ಇರುತ್ತೆ, ABPM ಪೋಸ್ಟ್ ಇರುತ್ತೆ ಮತ್ತು ಡಾಕ್ ಸೇವಕ್ ನ ಒಂದು ಪೋಸ್ಟ್ ಇರುತ್ತೆ. ಅಷ್ಟೇ ಅಲ್ಲ, ಕ್ಯಾಟಗರಿ ವೈಸ್ ಕೂಡ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿರ್ತಾರೆ. ಸಿಂಪಲ್ ಆಗಿ ತಾವು ಈ ಒಂದು 50ರಿಂದ 60 ಒಂದು ಪೋಸ್ಟ್ ಅಲ್ಲಿ ತಾವು ಮೊದಲನೇದಾಗಿ ತಾವು
ಫಿಲ್ಟರ್ ಅನ್ನ ತಾವು ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಅಂದ್ರೆ ನಿಮ್ಮ ಒಂದು ಕ್ಯಾಸ್ಟ್ ವೈಸ್ ಏನೋ ಒಂದು ಫಿಲ್ಟರ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸಪೋಸ್ ತಾವೇನಾದ್ರೂ OBC ನ ಒಂದು ಕ್ಯಾಟಗರಿ ಇದ್ರೆ ಏನೋ ಒಂದು OBC ಗೆ ಯಾವ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. SC/ST ನ ಒಂದು ಕ್ಯಾಟಗರಿ ಸೇರಿದ್ರೆ SC/ST ಗೆ ಎಷ್ಟು ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಈ ರೀತಿ ಕ್ಯಾಸ್ಟ್ ವೈಸ್ ತಾವು ಫಿಲ್ಟರ್ ಅನ್ನ ಮಾಡ್ಕೊಂಡಿದ ನಂತರ ಮೊದಲನೇ ಒಂದು ಪ್ರಿಫರೆನ್ಸ್ ತಾವು BPM ಗೆ ತಾವು ಕೊಡಬೇಕಾಗಿರುತ್ತೆ. ಸಪೋಸ್ ಒಂದು BPM ಗೆ ಒಂದು 10 ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ಕೊಳ್ಳಿ. ಸೊ ಆ ಒಂದು 10 ಪೋಸ್ಟ್ ಅನ್ನ ತಾವು ಏನೋ ಒಂದು BPM 1, 2, 3, 4 ಅಪ್ ಟು 10 ವರೆಗೂ ಏನೋ ಒಂದು ಪ್ರಿಫರೆನ್ಸ್ ಅನ್ನ ಕೊಡಬೇಕಾಗುತ್ತೆ. ಮಿಕ್ಕಿರುವಂತಹ ಒಂದು ಪೋಸ್ಟ್ ಯಾವುದು ABPM ಮತ್ತು ಡಾಕ್ ಸೇವಕ್. ಓಕೆನಾ, ABPM ಗೆ ತಾವು ಏನೋ ಒಂದು 11, 12, 13, 15 ಈ ರೀತಿಯಾಗಿರುವಂತಹ ಒಂದು ಪ್ರಿಫರೆನ್ಸ್ ಅನ್ನ ಕೊಡಬೇಕು. ನಂತರ ಡಾಕ್ ಸೇವಕ್ ಕೂಡ ಇದೇ ರೀತಿಯಾಗಿ ತಾವು ಕಂಟಿನ್ಯೂ ಅನ್ನ ಮಾಡಿಕೊಂಡು ಈ ರೀತಿ ಒಂದು ಪ್ರಿಫರೆನ್ಸ್ ಕೊಡುವುದರಿಂದ ಏನೆಲ್ಲ ಒಂದು ಯೂಸ್ ಅಂದ್ರೆ, ಸಪೋಸ್ ತಾವು ಫಸ್ಟ್ ಒಂದು BPM ಗೆ ಒಂದು ಪ್ರಿಫರೆನ್ಸ್ ಅನ್ನ ಕೊಟ್ಟಿದ್ರೆ ತಮ್ಮ ಒಂದು ಪರ್ಸೆಂಟೇಜ್ ಚೆನ್ನಾಗಿದ್ರೆ ಒಂದು BPM ನ ಒಂದು ಪೋಸ್ಟ್ ಅಲ್ಲಿ ತಮಗೆ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂಡು ಬಿಡ್ತಾರೆ. ಓಕೆನಾ, ಅದನ್ನ ಬಿಟ್ಟು ತಾವು ಫಸ್ಟ್ ಪ್ರಿಫರೆನ್ಸ್ ABPM ಅಥವಾ ಒಂದು ಡಾಕ್ ಸೇವಕ್ ಏನಾದ್ರು ಕೊಟ್ಟಿದ್ರೆ ತಮಗೆ ಮುಲಾಜಿಲ್ದಿರ ABPM ಮತ್ತು ಡಾಕ್ ಸೇವಕ್ ನ ಒಂದು ಪೋಸ್ಟ್ ಅಲ್ಲಿ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡು ಬಿಡ್ತಾರೆ. ಸೊ ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಏನೆಲ್ಲ ತಾವು ಪ್ರಿಫರೆನ್ಸ್ ಅನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಂತೀರಾ ಒಂದು ಆರ್ಡರ್ ಆಗಿ ಒಂದು ಪ್ರಾಪರ್ ವೇ ನಲ್ಲಿ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಂಡ್ರೆ ಮಾತ್ರ ಈ ಬಾರಿ ತಾವು ಒಂದು ಒಳ್ಳೆಯ ಒಂದು ಪೋಸ್ಟ್ ಅಲ್ಲಿ ತಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ತಾವು ಪಡ್ಕೋಬಹುದು. ಮೂರನೇ ಒಂದು ಟ್ರಿಕ್ ಬಗ್ಗೆ ಮಾತಾಡಕ್ ಹೋದ್ರೆ ಇದನ್ನ ಟ್ರಿಕ್ ಅನ್ನೋ ಬದಲು ತಾವು ಪ್ರಾಪರ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಇಟ್ಕೊಳ್ಳಿ. ಓಕೆನಾ, ಒಂದು ಡಾಕ್ಯುಮೆಂಟ್ಸ್ ಕೂಡ ತಾವು ಮಿಸ್ ಆಗದಿರಾ ಏನೋ ಒಂದು ಡಾಕ್ಯುಮೆಂಟ್ಸ್ ಅನ್ನ ರೆಡಿಯನ್ನ ಮಾಡ್ಕೊಂಡ್ ಬಿಡಿ. ಅವೆಲ್ಲ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅಂತ ಬಹಳಷ್ಟು ಬಾರಿ ನಾನು ಹೇಳಿದ್ದೀನಿ, ವಿಡಿಯೋಸ್ ಅನ್ನ ಮಾಡಿದೀನಿ. ಬೇಕಾದ್ರೆ ಡಾಕ್ಯುಮೆಂಟ್ಸ್ ನಾವು ರಿಲೇಟೆಡ್ ಆಗಿರುವಂತಹ ಒಂದು ವಿಡಿಯೋ ಲಿಂಕ್ ಅನ್ನ ಏನೋ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡಿರ್ತೀನಿ. ಅಲ್ಲಿನ ತಾವು ಹೋಗಿ ತಾವು ಡಾಕ್ಯುಮೆಂಟ್ಸ್ ಅನ್ನ ತಾವು ಇಟ್ಕೊಳ್ಳಿ. ಏನಾಗುತ್ತೆ ಅಂದ್ರೆ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇರುತ್ತೆ, ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನೇಮ್ ಸಹ ಬಂದ್ಬಿಡುತ್ತೆ. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗುವಂತಹ ಒಂದು ಸಂದರ್ಭದಲ್ಲಿ ಒಂದು ಡಾಕ್ಯುಮೆಂಟ್ ಮಾತ್ರ ಮಿಸ್ ಆಗಿರುತ್ತೆ. ಆ ಒಂದು ಉದ್ದೇಶದಿಂದ ಮುಲಾಜಿಲ್ದಿರ ಅಲ್ಲಿ ಒಂದು ರಿಜೆಕ್ಟ್ ಅನ್ನೋದು ಮಾಡಿಬಿಡ್ತಾರೆ. ಸೊ ಸಾಧ್ಯವಾದಷ್ಟು ಹೇಳ್ತಾ ಇದೀನಿ, ತಮ್ಮ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ತಾವು ಗಮನವನ್ನು ಕೊಟ್ಟು ಆದಷ್ಟು ಬೇಗ ತಾವು ಡಾಕ್ಯುಮೆಂಟ್ಸ್ ಅನ್ನ ರೆಡಿಯನ್ನ ಮಾಡ್ಕೊಂಡ್ಬಿಡಿ. ಹಾಗೆ ಮಾತಾಡಕ್ ಹೋದ್ರೆ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅತಿ ಬೇಗವಾಗಿ ರಿಲೀಸ್ ಅನ್ನ ಮಾಡ್ಬಿಡ್ತಾರೆ. ಫಸ್ಟ್ ಮತ್ತು ಸೆಕೆಂಡ್ ಮೆರಿಟ್ ಲಿಸ್ಟ್ ಮೇಲೆ ತಾವು ಡಿಪೆಂಡ್ ಆಗ್ಬಿಡಿ. ಓಕೆನಾ, ತಾವು ಸಾಧ್ಯವಾದಷ್ಟು 5 ರಿಂದ 6 ಒಂದು ಮೆರಿಟ್ ಲಿಸ್ಟ್ ವರೆಗೂ ತಾವು ವೈಟ್ ಅನ್ನ ಮಾಡಬೇಕಾಗಿರುತ್ತೆ ಮತ್ತು ಸದಾ ಏನೋ ಒಂದು ಮೆರಿಟ್ ಲಿಸ್ಟ್ ಗಳನ್ನ ತಾವು ಚಕೋಟ್ ಅನ್ನ ಮಾಡಬೇಕಾಗಿರುತ್ತೆ. ಏನಾಗುತ್ತೆ ಅಂದ್ರೆ ತಾವು ಫಸ್ಟ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ನೋಡ್ತೀರಾ, ಏನಕ್ಕಂದ್ರೆ ಕಟ್ ಆಫ್ ಜಾಸ್ತಿ ಹೋಗಿರುತ್ತೆ, ತಮ್ಮ ಒಂದು ಸೆಲೆಕ್ಷನ್ ಆಗಲ್ಲ. ಬಟ್ ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿರುತ್ತೆ. ಸಪೋಸ್ ಥರ್ಡ್ ಅಲ್ಲಿ ಆಗಿಲ್ಲ, 4th, 5th, 6th ಅಲ್ಲಿ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿರುತ್ತೆ. ತಾವು ಚೆಕ್ ಮಾಡ್ತಾ ಇದ್ರೆ ಮಾತ್ರ ತಾವು ಸೆಲೆಕ್ಷನ್ ಆಗಿದ್ರಾ ಇಲ್ಲ ಅಂತ ಒಂದು ತಿಳಿಯುತ್ತೆ. ನಾವೇನಾದ್ರೂ ಫಸ್ಟ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ನಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ ಅಂತ ಒಂದು ಡಿಸಪಾಯಿಂಟ್ ಆಗಿ ತಾವು ಫರ್ದರ್ ರಿಲೀಸ್ ಮಾಡುವಂತಹ ಮೆರಿಟ್ ಲಿಸ್ಟ್ ನ ಚಕೋಟ್ ಅನ್ನ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ತಾವೇ ಇಲ್ಲಿ ಒಂದು ಲಾಸ್ ಮಾಡ್ಕೊಂಡ್ ಬಿಡ್ತೀರಾ. ಓಕೆನಾ, ಆದಷ್ಟು ತಾಳ್ಮೆ ಇರಲಿ, ಪೇಷನ್ಸ್ ಇರಲಿ. ಖಂಡಿತವಾಗಿ ಪ್ರತಿಯೊಬ್ಬರ ಒಂದು ಸೆಲೆಕ್ಷನ್ ಆಗುತ್ತೆ. ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ರೆ ಇನ್ನೇನು 2 ದಿನ ಮಾತ್ರ ಅಪ್ಲಿಕೇಶನ್ ಹಾಕುವುದಕ್ಕೆ ಒಂದು ಟೈಮ್ ಇದೆ. ಸಾಧ್ಯವಾದಷ್ಟು SLC ಯಾರೆಲ್ಲ ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರಿ ಪ್ರತಿಯೊಬ್ಬರು ಏನೋ ಒಂದು ಅಪ್ಲಿಕೇಶನ್ ಹಾಕ್ಬಿಡಿ. ಎಷ್ಟೇ ನಿಮ್ಮ ಒಂದು ಪರ್ಸೆಂಟೇಜ್ ಇರಲಿ, ಬೈ ಲಕ್ ನಿಮ್ಮ ಒಂದು ಪರ್ಸೆಂಟೇಜ್ ಕಮ್ಮಿ ಇದ್ರು, ತಮ್ಮ ಒಂದು ಡಿವಿಷನ್ ಅಲ್ಲಿ ಕಟ್ ಆಫ್ ಕಡಿಮೆ ಹೋದ್ರು ನಮ್ಮ ಒಂದು ಸೆಲೆಕ್ಷನ್ ಅನ್ನ ಈಸಿಯಾಗಿ ತಾವು ಇಲ್ಲಿ ಪಡ್ಕೋಬಹುದು. ಸ್ನೇಹಿತರೆ, ಈ ಒಂದು ಟ್ರಿಕ್ಸ್ ಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಐ ಹೋಪ್ ಪ್ರತಿಯೊಬ್ಬರು ಈ ಒಂದು ಟ್ರಿಕ್ಸ್ ಅನ್ನ ಫಾಲೋ ಅನ್ನ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಸಪೋಸ್ ಮಾಡಿಲ್ಲ ಅಂದ್ರೆ ಎಡಿಟ್ ಮತ್ತು ಕರೆಕ್ಷನ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಏನೋ ಒಂದು ಆಪ್ಷನ್ಸ್ ಅನ್ನ ಕೊಡ್ತಾರೆ, ಆ ಒಂದು ಸಂದರ್ಭದಲ್ಲಿ ತಾವು ಎಡಿಟ್ ಅನ್ನ ತಾವು ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿ ಮುಂದೇನು ಕೂಡ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಾ ಇರ್ತೀನಿ. ತಮ್ಮ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ, ಎಷ್ಟು ಮೆರಿಟ್ ಲಿಸ್ಟ್ ನ ರಿಲೀಸ್ ಅನ್ನ ಮಾಡ್ತಾರೆ ಮತ್ತು ಎಷ್ಟು ಒಂದು ಕಟ್ ಆಫ್ ಹೋಗುತ್ತೆ ಏನು ಎಂಬುದರ ಬಗ್ಗೆ ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳನ್ನ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ. ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಈ ಒಂದು ಚಾನಲ್ ತಾವು ಆಕ್ಟಿವ್ ಆಗಿರೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆನಾ, ಹಾಗೆಯೇ ಈ ಒಂದು ಇನ್ಫಾರ್ಮೇಶನ್ ತಮಗೆ ಯೂಸ್ಫುಲ್ ಆಗಿದ್ರೆ ಮಾತ್ರ ತಾವು ಒಂದು ಲೈಕ್ ಅನ್ನ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಸಾಧ್ಯವಾದಷ್ಟು ನಿಮ್ಮ ಒಂದು ಜೊತೆ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ರಿ ಅವರಿಗೆ ತಾವು ವಿಡಿಯೋನ ತಾವು ಶೇರ್ ಅನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿ. ಸೊ ಇದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಶನ್ ಉಳ್ಳ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.